ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 24 ಏಪ್ರಿಲ್ 2026. मुरली महावाक्यಗಳು मीठे बच्चे, अब वापिस घर जाना है, इसलिए देह भान को भूल अपने को अशरीरी आत्मा समझो, सबसे ममत्व ಮಿಠಾ ದೋ. ಮಧುರ ಮಕ್ಕಳೇ, ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಅದಕ್ಕಾಗಿ ದೇಹ ಭಾನವನ್ನು ಮರೆತು ತಮ್ಮನ್ನು ಅಶರೀರಿ ಎಂದು ತಿಳ್ಕೊಂಡು ಎಲ್ಲದರ ಮೇಲಿನ ಏನು ಮೋಹ ಇದೆ ಅದನ್ನು ತೆಗೆದುಹಾಕ್ರಿ. ಬಾಬಾರವರು ಪ್ರತಿನಿತ್ಯ ತಿಳಿಸುವಂತಹ ಭಗವಾನುವಾಚ್ ಶ್ರೀಮತ ಏನಿದೆ, ಆ ಶ್ರೀಮತದ ಮೊದಲನೇ ಶ್ರೀಮತವೇ ಆಗಿದೆ. ಈಗ ವಾಪಸ್ ಮನೆಗೆ ಹೋಗಬೇಕು. ಅದಕ್ಕಾಗಿ ದೇಹಭಾನವನ್ನು ಮರೀರಿ ಮತ್ತು ಅಶರೀರಿ ಆತ್ಮ ಅಂತ ತಿಳ್ಕೊಡ್ರಿ. ವಾಪಸ್ ಮನೆಗೆ ಹೋಗಬೇಕು ಅಂತಂದರೆ ಸ್ಥೂಲ ರೂಪದಲ್ಲಿ ನಾವು ಇಲ್ಲಿವರೆಗೆ ತಿಳ್ಕೊಂಡು ಪುರುಷಾರ್ಥ ಮಾಡಿದ್ದೇನು ಅಂತಂದರೆ, ನಾವೆಲ್ಲ ದೇಹ ತ್ಯಾಗ ಮಾಡಿದ ಮೇಲೆ ನಾವು ವಾಪಸ್ ಎಲ್ಲ ಆತ್ಮರು ಮನೆಗೆ ಹೋಗ್ತೀವಿ ಅಂತ. ಆದರೆ ಮನೆಗೆ ಹೋಗೋದು ಫ್ಯೂಚರ್ನ ಮಾತಲ್ಲ, ಪ್ರೆಸೆಂಟ್ನ ಮಾತು. ಈ ಕ್ಷಣ ಮನೆಗೆ ಹೋಗಬೇಕು. ಮನೆ ಯಾವುದು? ಮನೆಗೆ ಹೋಗಬೇಕಾದವ್ರು ಯಾರು? ಮನೆಯಾಗಿದೆ ನಿರಾಕಾರಿ ಮೂಲ್ ಆತ್ಮ. ಮೂಲ ಸ್ಥಿತಿನೇ ಮನೆ. ಮನೆಗೆ ಹೋಗಬೇಕಾದವ್ರು ಯಾರು? ಯಾರು ಮನೆಯಿಂದ ಹೊರಗೆ ಬಂದಾರ, ಯಾರು ಮನೆಯಿಂದ ಅಗಲು ಹೋಗಿದ್ದಾರೋ ಅವರು ವಾಪಸ್ ಮನೆಗೆ ಬರಬೇಕಾಗಿದೆ. ಮನೆಯಿಂದ ಅಗಲು ಹೋದವ್ರು ಯಾರು? ಈ ಮನಸ್ಸು. ಅಗಲಿ ರಾವಣನಲ್ಲಿ ಒಂದಾಗಿತ್ತು. ರಾವಣನ ಪ್ರಪಂಚವೇ ತನ್ನ ಪ್ರಪಂಚ ಅಂತ ತಿಳ್ಕೊಂಡಿತ್ತು. ಅದಕ್ಕೆ ದುಃಖದ ಸಾಗರದಲ್ಲಿ ಮುಳುಗಿತ್ತೆ ಮನಸ್ಸು. ಮತ್ತೆ ಬಾಬಾ ತಮ್ಮ ಸತ್ಯ ಜ್ಞಾನದಿಂದ ಪುನಃ ಜಾಗೃತ ಮಾಡ್ತಿದ್ದಾರೆ, ಸ್ಮೃತಿ ಕೊಡಿಸ್ತಿದ್ದಾರೆ. ಈಗ ವಾಪಸ್ ಮನೆಗೆ ಹೋಗಬೇಕು. ಅರ್ಥಾತ್ ಮೂಲ ಆತ್ಮನಿಂದ ಅಗಲಿರುವಂತಹ ಮನಸ್ಸು ಹಾಗೂ ತನ್ನ ಮೂಲ ಶಾಂತಿಯಿಂದ ಅಗಲಿರುವಂತಹ ಮನಸ್ಸು ಬಹಳ ಪರೇಶಾನ್, ಬಹಳ ಅಶಾಂತ ಆಗಿದೆ. ಅದಕ್ಕಾಗಿ ವಾಪಸ್ ಮನಸ್ಸು ಮನೆಗೆ ಹೋಗಬೇಕು. ಮನೆಗೆ ಹೋಗ್ಬೇಕಂದ್ರೆ ಈ ಮನಸ್ಸಿನಲ್ಲಿ ಇಲ್ಲಿವರೆಗೆ ತುಂಬಿದೆಯಲ್ಲ ದೇಹ ಭಾನ, ನಾನು ಎಂದರೆ ಮನುಷ್ಯ, ಸ್ತ್ರೀ ಅಥವಾ ಪುರುಷ ಅಥವಾ ಮದರ್ ಅಥವಾ ಒಬ್ಬ ಸರೆಂಡರ್ ಟೀಚರ್, ಇವೆಲ್ಲ ದೇಹಭಾನ್. ಈ ಎಲ್ಲ ದೇಹಭಾನವನ್ನು ಮರೆತು ಅಶರೀರಿ ಆತ್ಮ ಅಂತ ತಿಳ್ಕೊಡ್ರಿ ಅಂತಾರೆ ಬಾಬಾ. ಮತ್ತು ಮೋಹ ಎಲ್ಲೆಲ್ಲಿದೆಯಲ್ಲ, ದೇಹ ಅಂತ ತಿಳ್ಕೊಂಡಂಥ ಮನಸ್ಸು ದೇಹದ ಮೇಲೆ ಮೋಹ ಇಟ್ಕೊಂಡಿದೆ, ದೇಹದ ಹೆಸರಿನ ಮೇಲೆ ಮೋಹ ಇದೆ, ದೇಹದ ಏನೆಲ್ಲ ವಸ್ತುಗಳಿದಾವ, ದೇಹದ ಏನೆಲ್ಲ ಸಂಬಂಧಗಳಿದ್ದಾವೆ, ಆ ಎಲ್ಲ ಮೋಹ ಮಮತ್ವವನ್ನು ತೆಗೆದು ಹಾಕಿದಾಗ ಮಾತ್ರ ಈ ಮನಸ್ಸು ಮೂಲ ಮನೆಗೆ ಎಂಟರ್ ಆಗೋದಕ್ಕೆ, ಪ್ರವೇಶ ಆಗಲಿಕ್ಕೆ ಸಾಧ್ಯವಿದೆ. ಪ್ರಶ್ನೆ, ಸಂಗಮ್ ಯುಗ್ ಪರ್ ತುಮ್ ಬಚ್ಚೆ ಬಾಬಾ ಸೆ ಕೌನ್ ಸಾ ಅಕಲ್ ಸಿಕ್ತೆ ಹೋ? ಸಂಗಮ್ ಯುಗದಲ್ಲಿ ತಾವು ಮಕ್ಕಳು ಬಾಬಾರವರ ಮೂಲಕ ಯಾವ ಒಂದು ಕಲೆಯನ್ನು, ತಿಳುವಳಿಕೆಯನ್ನು, ಬುದ್ಧಿವಂತಿಕೆಯನ್ನು ತಾವು ಕಲಿತೀರಿ? ಉತ್ತರ ಹೇಳ್ತಾರೆ ಬಾಬಾ, ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಕೈಸೆ ಬನೆ. ತಮೋ ಪ್ರಧಾನರಿದ್ದಂಥವರು ಸತೋ ಪ್ರಧಾನರು ಹೇಗಾಗಬೇಕು ಅಂತ. ಅಪ್ನಿ ತಕದೀರ್ ಊಂಚಿ ಕೈಸೆ ಬನಾಯೆ. ಇದು ಒಂದು ತಿಳುವಳಿಕೆ, ಇದೊಂದು ನಾಲೆಡ್ಜ್, ಅರಿವು. ಯಾವುದು? ನಾನು ಆತ್ಮ ಇದ್ದೀನಿ, ಈ ಮನಸ್ಸು ತಮೋ ಪ್ರಧಾನ ಆಗಿದೆ. ತಮೋ ಪ್ರಧಾನ ಅಂದ್ರೆ, ತಮೋ ಅಂದ್ರೆ ಸ್ಥೂಲ. ನನಗೆ ನಾನು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಇರುವಂಥ ನಾನು ದೇಹ ಅಂತ ತಿಳ್ಕೊಂಡೀನಿ. ನಾ ಭಾಳ ವಜ್ಜಿದ್ದೀನಿ, ನನ್ನ ವೇಟ್ ಹೆಚ್ಚಾಗ್ತಾ ಇದೆ, ನನ್ನ ವೇಟ್ ಲಾಸ್ ಆಗ್ತಾ ಇದೆ. ಇದರ ಅರ್ಥ ಏನಂತ ತಿಳ್ಕೊಂಡು ನಾನು? ನನ್ನ ವೇಟ್, ನಾ ಆತ್ಮ ವೇಟ್ಲೆಸ್ ಇದ್ದೀನಿ, ಡೈಮೆನ್ಷನ್ ಲೆಸ್ ಇದ್ದೀನಿ. ಮತ್ತು ನಾನು ದಪ್ಪಿದ್ದೀನಿ, ಕಪ್ಪಗಿದ್ದೀನಿ, ವೇಟ್ ಜಾಸ್ತಿ ಆಗ್ತಿದೆ, ಕಮ್ಮಿ ಆಗ್ತಾ ಇದೆ. ಇದು ರೋಲ್ದು. ಈ ಸಿಕ್ಕ ಶರೀರಕ್ಕೆ ಹೆಚ್ಚು ಕಮ್ಮಿ ಆಗ್ತಾ ಇದೆ. ನಾ ಶರೀರ ಅಲ್ಲ, ನಾ ನಿರಾಕಾರ ಆತ್ಮ ಇದ್ದೀನಿ. ಅಂದಮೇಲೆ ತಮೋ ಪ್ರಧಾನವಾದಂತಹ ಈ ಮನಸ್ಸನ್ನು ನನಗೆ ಭಾರ, ನಾನು ಸೈಜ್ ಅಂತ ತಿಳ್ಕೊಂಡೀನಿ, ನಾನು ಇಷ್ಟು ಎತ್ತರ, ಇಷ್ಟು ದಪ್ಪ, ಇಷ್ಟು kg ಅಂತ ತಿಳ್ಕೊಂಡಿದ್ದೀನಲ್ಲ, ಇದಕ್ಕೆ ತಮೋ ಪ್ರಧಾನ ಅಂತಾರೆ ಬಾಬಾ. ತಮೋ ಪ್ರಧಾನ ಮನಸ್ಸನ್ನು, ಬುದ್ಧಿಯನ್ನು ಸತೋ ಪ್ರಧಾನ ಮಾಡ್ಕೊಳ್ಳೋದು. ಸತೋ ಪ್ರಧಾನ ಅಂತಂದರೆ
ದೇಹರೂಪಿ ವಸ್ತ್ರದಲ್ಲಿ ವಾಸವಾಗಿರುವ ಅಥವಾ ಈ ದೇಹರೂಪಿ ಮಷೀನನ್ನು ನಡೆಸ್ತಾ ಇರುವಂತಹ ಅಶರೀರಿ ನಿರಾಕಾರ ಆತ್ಮ ಇದ್ದೀನಿ ಎನ್ನುವಂಥ ಸತ್ಯದ ಸ್ಮೃತಿ. ಅಪನಿ ತಕದೀರ್ ಊಂಚಿ ಕೇಸೆ ಬನಾಯಿ. ಇಲ್ಲಿ ಮತ್ತೊಂದೇನು ತಿಳುವಳಿಕೆ, ಕಲೆ, ಬುದ್ಧಿವಂತಿಕೆ ನಿಮ್ಗೆ ಪ್ರಾಪ್ತ ಆಗ್ತದೆ ಬಾಬಾರವ್ರ ಮೂಲಕ ಅಂತಂದ್ರೆ ಅದೃಷ್ಟವನ್ನು ಹೇಗೆ ಶ್ರೇಷ್ಠ ಮಾಡ್ಕೋಬೇಕು ಅಂತ. ಅದೃಷ್ಟ ಮಾಡ್ಕೋಬೇಕಾದವ್ರು ಯಾರು? ಆತ್ಮ ಅಲ್ಲ, ಮನಸ್ಸು. ಯಾಕಂದರೆ ಮನಸ್ಸು ರಾವಣನ ಸಂಘದಲ್ಲಿ ಹೋಗಿ ತನ್ನನ್ನು ಬಹಳ ಕೀಳ, ಕಮ್ಜೋರ, ಇರ್ಲಾರ್ದವರು ಅಂತ ತಿಳ್ಕೊಂಡಿದೆ. ಅದಕ್ಕೆ ಈ ಮನಸ್ಸು ತನ್ನ ಶ್ರೇಷ್ಠ ಅದೃಷ್ಟ ಮತ್ತೆ ಪುನಃ ಏನು ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಬಾಬಾ ಇಲ್ಲಿ ಕಲಿಸ್ತಾರೆ. ಯಹ ಅಕಲ್ ಅಭಿ ತುಮ್ ಸಿಕ್ತೆ ಹೋ ಜೋ ಜಿತ್ನಾ ಯೋಗ ಯುಕ್ತ ಅವ್ರ ಜ್ಞಾನ ಯುಕ್ತ ಬನೆ ಹೇ. ಯಾರೆಷ್ಟು ಯೋಗಯುಕ್ತದಾರ, ಯಾರು ಎಷ್ಟು ಜ್ಞಾನಯುಕ್ತದಾರ ಅವರೇ ಬಾಬಾ ಕಲಿಸುವ ಕಲೆಗಳನ್ನು ಕಲೀಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಈ ಜಗತ್ತಿನೊಳಗ ಏನೆಲ್ಲ ಎಂಥ ಮೂಢಮತಿ ವ್ಯಕ್ತಿಯೂ ಕೂಡ ಅತಿ ಶ್ರೇಷ್ಠ ವಿದ್ಯೆಯನ್ನು ಏನೆಲ್ಲ ಕಲಿಬಹುದು, ಆದರೆ ತಮೋ ಪ್ರಧಾನತೆಯಿಂದ ತನ್ನನ್ನು ಸತೋ ಪ್ರಧಾನ ಮಾಡಿಕೊಳ್ಳುವಂತಹ ಅಥವಾ ತನ್ನ ಅದೃಷ್ಟ, ತನ್ನ ಒಂದು ಕಾನ್ಷಿಯಸ್ಸನ್ನು ಸುಪ್ರೀಂ ಕಾನ್ಷಿಯಸ್ ಸಮಾನ ಮಾಡಿಕೊಳ್ಳುವಂಥದ್ದು ಏನಿದೆಯಲ್ಲ, ಇದು ಕೇವಲ ಪರಮಾತ್ಮನ ನಾಲೆಜಿಂದ ಮಾತ್ರ ಸಾಧ್ಯ ಇದೆ. ಅಂದಮೇಲೆ ಇವೆಲ್ಲ ಹೆಂಗೆ ಸಿಗ್ತಾವಂದರೆ, ಎಷ್ಟು ಯೋಗಯುಕ್ತ ಯುಕ್ತಿಯುಕ್ತ ಇರ್ತೀರಿ ಅಷ್ಟು ನಿಮಗೆ ಈ ಕಲೆ ಬರ್ತವೆ. ಉನ್ಕಿ ಉತನಿ ಉನ್ನತಿ ಹೋತಿ रहती है. ಆ ಆತ್ಮ ಉನ್ನತಿ ಅರ್ಥಾತ್ ಮನಸ್ಸು ದೇಹಭಾನದಿಂದ ಡಿಟ್ಯಾಚ್ ಆಗ್ತಾ ಹೋಗ್ತದ. ಉನ್ನತಿ ಕರ್ನೆ ವಾಲೆ ಬಚ್ಚೆ ಕಭಿ ಭಿ ಚಿಪ್ नहीं सकते. ಯಾರ ಆತ್ಮ ಉನ್ನತಿ ಆಗ್ತದ ಅವರೆಂದೂ ಮುಚ್ಚಿರಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ಅವರ ಪ್ರಕಾಶ, ಆತ್ಮ ಉನ್ನತಿ ಮಾಡ್ಕೋತಿರುವಂತಹ ಆತ್ಮರ ದಿವ್ಯತೆ, ಪ್ರಕಾಶ, ಅವರ ಒಂದು ವೈಬ್ರೇಷನ್ಸ್ ಮುಚ್ಚಿರಕ್ಕೆ ಸಾಧ್ಯ ಇಲ್ಲ. ಇಡೀ ವಿಶ್ವಕ್ಕೆ ಹರಡಿ ಅದು ಬೆಳಕು ಕೊಡ್ತಾ ಇರ್ತದೆ, ದಾರಿ ತೋರಿಸ್ತಾ ಇರ್ತದೆ. बाबा हर एक बच्चे के एक्ट से समझते हैं कि कौन सा बच्चा ऊंची तकदीर बना रहा है. ಬಾಬಾ ಮಕ್ಕಳ ಆ್ಯಕ್ಟಿವಿಟಿಯಿಂದ, ಮಕ್ಕಳ ದೃಷ್ಟಿ, ವೃತ್ತಿ, ಭಾವನೆಗಳಿಂದ ತಿಳ್ಕೊಂಡ್ಬಿಡ್ತಾರ ಯಾವ ಮಕ್ಕಳು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವಂಥವ್ರು ಆಗಿದ್ದಾರಂತ ಹೇಳಿ. ಇಂದಿನ ಮುರಳಿಯ ಮುಖ್ಯ ಸಾರ, ಅಪನಿ ಚಲನ್ ಸೆ ಬಾಬಾ ಕಾ ವ ಯಜ್ಞ ಕಾ ನಾಮ್ ಬಾಲಾ ಕರ್ನಾ ಹೈ. ತಮ್ಮ ಚಲನೆಯಿಂದ ಬಾಬಾರವರ ಮತ್ತು ಈ ಯಜ್ಞದ, ಯಜ್ಞ ಅಂತಂದರೆ ಜ್ಞಾನ, ಯಾವುದರಿಂದ ಎಲ್ಲ ಸುಟ್ಟು ಹೋಗಿ ಎಲ್ಲವೂ ಸಮಾಪ್ತವಾಗಿ ಅಜ್ಞಾನ ಸಮಾಪ್ತ ಆಗಿ ಅಂಧಕಾರ ದೂರ ಆಗಿ ಸತ್ಯದ ಕಡೆಗೆ ಕರ್ಕೊಂಡು ಹೋಗುವಂಥದ್ದಾಗಿದೆಯೋ ಮೂಲ ನಾಲೆಜ್ ಪರಮಾತ್ಮನ ಜ್ಞಾನ ಯಜ್ಞ ಇದು. ಈ ಯಜ್ಞದ ಬೆಲೆ ಇಡ್ರಿ, ಪ್ರಸಿದ್ಧ ಮಾಡ್ರಿ ಮತ್ತು ತಂದೆಯನ್ನು ಕೂಡ ಪ್ರಸಿದ್ಧ ಮಾಡ್ರಿ. ಐಸಾ ಕೋಯಿ ಕರ್ಮ ನ ಹೋ ಜೋ ಬಾಬಾ ಕಿ ಇಜ್ಜತ್ ಜಾಯೆ. ಬಾಬಾರ ಮರ್ಯಾದೆ ಹೋಗುವಂತಹ ಯಾವ ಕರ್ಮನೂ ಕೂಡ ತಮ್ಮಿಂದ ಆಗಬಾರ್ದು. ಸರ್ವೀಸೆ ಅಪ್ನ ಭಾಗ್ಯ ಆಪೇ ಹಿ ಬನಾನಾ ಹೇ. ಭಾಗ್ಯ ಮಾಡ್ಕೊಳ್ಳೋ ತರಿಕಾ ಏನಿದೆ, ಸೇವಾ ಮಾಡ್ರಿ. ಎಷ್ಟು ಸೇವಾ ಮಾಡ್ತೀರಿ ಅಷ್ಟು ನಿಮ್ಮದು ಭಾಗ್ಯ ಶ್ರೇಷ್ಠ ಆಗ್ತದಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, बाप समान कल्याणकारी बन सर्व की आशीर्वाद ले, आगे नंबर लेना है. गृहस्थ व्यवहार में रहकर कमल फूल समान रहने की अच्छी बहादुरी दिखानी है. बाप समान ಕಲ್ಯಾಣಕಾರಿಗಳಾಗಿ ಸರ್ವರ ಆಶೀರ್ವಾದ ತೆಗೆದುಕೊಂಡು ಮುಂದೆ ಬನ್ನಿರಿ. ನೋಡ್ರಿ, ತಂದೆ ಸಮಾನ್ ಕಲ್ಯಾಣಕಾರಿ ಅಂದರೆ ನಾ ತಂದೆ ಸಮಾನ್ ನಿರಾಕಾರ ಆತ್ಮ ಇದ್ದೀನಿ, ಇದು ತಂದೆ ಸಮಾನ್ ಕಲ್ಯಾಣಕಾರಿ. ಸರ್ವರಿಂದ ಆಶೀರ್ವಾದ ತಗೊಳ್ರಿ. ಯಾಕಂದರೆ ಪರಮಾತ್ಮನ ಮನಸ್ಸಿನ ಸಮಾನ ನನ್ನ ಮನಸ್ಸಾಯ್ತು ಅಂತಂದರೆ ಆಟೋಮೆಟಿಕ್ ಆ ಮನಸ್ಸಿನಿಂದ ಶುಭ ಭಾವದ ತರಂಗ ಹರಡುತ್ತದ. ಇದರಿಂದ ಎಲ್ಲರಿಂದ ಆಶೀರ್ವಾದ ಪ್ರಾಪ್ತ ಆಗ್ತದ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಕಮಲ ಪುಷ್ಪದ ಸಮಾನ್ ನ್ಯಾರ ಅಂದರೆ ಕಮಲೇ ಬೇರೆ, ಕಮಲ ಕಂಟುವ ಕೆಸರೇ ಬೇರೆ. ನಾ ಸ್ವಯಂ ಕಮಲ್ ಸಮಾನ್ ಇದ್ದೀನಿ. ನನಗೆ ಏನೆಲ್ಲ ಅಂಟ್ಕೊಂಡಿದೆ ಅದು ಮೇಲಿಂದ ಅಂಟ್ಕೊಂಡಿದೆ. ದೇಹ, ದೇಹದ ಹೆಸರು, ದೇಹದ ಸಂಪತ್ತು, ಅನಾರೋಗ್ಯ ಏನೆಲ್ಲ ಇದೆ. ಆದರೆ ಬಾಬಾ ಹೇಳ್ತಾರೆ ಇದು ನಾನಲ್ಲ, ಅದು ಅಂಟ್ಕೊಂಡಿದೆ. ಕಮಲ್ ಅಂಟ್ಕೊಳ್ಳೋದೇ ಇಲ್ಲ, ಅದ್ರ ಬಂದು ಬೀಳ್ಬೋದು, ಕೂಡ್ಬೋದು.
ಹಂಗೆ ನಾನು ನಿರಾಕಾರ ಆತ್ಮ ಕಮಲ ಪುಷ್ಪ ಸಮಾನಿದ್ದೀನಿ, ನನಗೆ ಯಾವುದೂ ಏನೂ ಅಂಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಮನಸ್ಸು ಹಂಗೆ ತಿಳ್ಕೊಂಡಿದೆ, ನನಗೆಲ್ಲ ಅಂಟ್ಕೊಂಡಿದೆ, ನಾನು ಪಾಪಿ ಇದ್ದೀನಿ ಅಥವಾ ನಾನು ಕೆಟ್ಟಿದ್ದೀನಿ, ನಾನು ಒಳ್ಳೆಯವರಿದ್ದೀನಿ ಅಂತ ಈ ರೋಲ್ನ ಮನಸ್ಸು ಅನುಭವ ಮಾಡ್ತಾ ಇದೆ. ಆದರೆ ಆತ್ಮ ಸದಾ ಕಮಲ ಪುಷ್ಪ ಸಮಾನಿದೆ. ಆ ಸ್ಮೃತಿ ಸದಾ ತಮಗೆ ಜಾಗೃತವಾಗಿರಲಿ. वरदान सतो प्रधान स्थिति में स्थित रहकर सदा सुख शांति की अनुभूति करने वाले डबल अहिंसक भव. सतो प्रधान ಸ್ಥಿತಿ ಎಲ್ಲಿ ಸ್ಥಿತ ಆಗಿದ್ದುಕೊಂಡು ಸದಾ ಸುಖ ಶಾಂತಿ ಅನುಭೂತಿ ಮಾಡುವಂತಹ ಡಬಲ್ ಅಹಿಂಸಕರು ಆಗ್ರಿ. ಸತೋ ಪ್ರಧಾನ ಸ್ಥಿತಿ ಅಂದರೆ 7 ಗುಣಗಳ ಮೂಲ ಸ್ವರೂಪದೊಳಗ ಮನಸ್ಸು ಅಂದರೆ ಆತ್ಮನಲ್ಲಿರುವ ಗುಣಗಳನ್ನು ಅನುಭವ ಮಾಡೋದಕ್ಕೆ ಯಾವಾಗ ಈ ಮನಸ್ಸು ಆತ್ಮಸ್ಥಿತಿಯಲ್ಲಿ ಎಂಟರ್ ಆಗ್ತದೋ ಆಗ ಸತೋ ಗುಣಗಳ ಅನುಭವ ಆಗ್ತದ, ಸ್ಥಿತಿ ಅನುಭವ ಆಗ್ತದ. ಇದರಲ್ಲಿ ಸ್ಥಿತಿ ಇರೋದ್ರಿಂದ ಸುಖ ಶಾಂತಿ ಅನುಭೂತಿ ಆಗ್ತದ. ಸುಖ ಶಾಂತಿ ಅನುಭವ ಮಾಡಿಸುವಂಥವರೇ ಡಬಲ್ ಅಹಿಂಸಕರಾಗಿದ್ದಾರೆ ಆಗ್ರಿ ಅಂತ ವರದಾನ ಕೊಡ್ತಾರೆ ಬಾಬಾ. सदा अपने सतो प्रधान संस्कारों में स्थित रहकर सुख शांति की अनुभूति करना यह सच्ची अहिंसा है. ಅಹಿಂಸೆಯ ಬಹಳ ಸರಳ ಅರ್ಥ ಹೇಳ್ತಿದ್ದಾರೆ ಬಾಬಾ. ಅಹಿಂಸೆ ಅಂದರೆ ಕೇವಲ ಯಾರಿಗೆ ಹೊಡೆಯದೇ ಇರೋದು, ಅವರನ್ನು ಅಂಡರ್ ಎಸ್ಟಿಮೇಟ್ ಮಾಡದೇ ಇರೋದು, ಇದಷ್ಟೇ ಅಹಿಂಸೆ ಅಲ್ಲ. ಅಹಿಂಸೆ ಅಂತಂದರೆ ಬಾಬಾ ಹೇಳ್ತಾರ, ನಿಜವಾದ ಅಹಿಂಸೆಯ ಅರ್ಥ ನನ್ನನ್ನು ದೇಹ ಅಂತ ತಿಳ್ಕೊಳ್ಳೋದು ಕೂಡ ಈ ಮನಸ್ಸಿಗೆ ಹಿಂಸೆ ಮಾಡಿದಂತೆ. ಮೊದಲು ನನ್ನ ಮನಸ್ಸಿಗೆ ನಾ ಹಿಂಸೆ ಮಾಡಿದಂತೆ. ಇನ್ನೊಬ್ಬರನ್ನ ದೇಹ ಅಂತ ತಿಳ್ಕೊತೀನಲ್ಲ, ಮನುಷ್ಯರಂತ ತಿಳ್ಕೊತೀನಿ, ಹೆಣ್ಮಗಳಂತ ತಿಳ್ಕೊತೀನಲ್ಲ, ಇದು ಕೂಡ ಹಿಂಸಾನೇ. ಬಾಬಾ ಹೇಳ್ತಾರ, ಯಾಕೆ ಹಿಂಸ? ಯಾಕಂದರೆ ನಾ ಯಾರನ್ನ ಎದುರುಗಡೆ ನೋಡ್ತಾ ಇದ್ದೀನಿ, ಈ ಕಣ್ಣಿನ ಮೂಲಕ ಏನು ಆ ವ್ಯಕ್ತಿ ಕಾಣಿಸ್ತಿದ್ದಾರ, ಚರ್ಮ ಕಾಣಿಸ್ತಾ ಇದೆ, ಅದು ಶರೀರ ಮಾತ್ರ, ಅದು ಜಡ ಮಾತ್ರ. ನಾವು ಅದನ್ನು ರಿಯಲ್ ಅಂದ್ಕೊಂಡಿವಿ, ಇವರು ಸ್ತ್ರೀ ಪುರುಷ ಅಂತ. ಒಳಗಡೆ ಇರುವ ಚೇತನ ಏನಿದೆ ಅದು ಸತ್ಯ ಇದೆ, ದೇಹ ಅಸತ್ಯ ಇದೆ. ಸತ್ಯವಾದ ಚೇತನದಿಂದ ದೂರಾಗಿ ಅದನ್ನು ನೋಡದೆ ನನಗೆ ಶರೀರ ಕಾಣಿಸ್ತದತ್ತಂದ್ರೆ ದಪ್ಪ ಬೆಳಗ ಕಪ್ಪ ಎತ್ತರ, ಇವರು ದೊಡ್ಡವರು ಚಿಕ್ಕವರು, ಇವರು ಸೀನಿಯರ್ ಜೂನಿಯರ್, ಇದು ಕೂಡ ಹಿಂಸಾನೇ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಅಹಿಂಸಾದ ಅರ್ಥ ಏನು? ನಿನ್ನ ಮೂಲ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ ಶಾಂತಿಯ ಅನುಭವದಲ್ಲಿದ್ದು ಇನ್ನೊಬ್ಬರಿಗೆ ಆ ಶಾಂತಿಯ ತರಂಗಗಳನ್ನು ಹರಡಿಸ್ತಿರತ್ತಂದ್ರೆ ಇದು ನಿಜವಾದ ಅಹಿಂಸೆಯಾಗಿದೆ. ಹಿಂಸಾ ಅರ್ಥಾತ್ ಹಿಂಸೆ ಅಂದ್ರೆ ಏನು? ಯಾವುದರಿಂದ ದುಃಖ ಶಾಂತಿ ಪ್ರಾಪ್ತ ಆಗ್ತದಲ್ಲ ಅದು ಹಿಂಸಾ. ನಾವು ಇಲ್ಲಿವರೆಗೆ ಏನಾದರೂ ಜೋರಾಗಿ ಬೈದ್ರ, ಹೊಡೆದ್ರ, ಅವ್ರದ್ದು ಹಾನಿ ಮಾಡಿದ್ರ ಇದಕ್ಕೆ ದುಃಖ ಅಂತ ತಿಳ್ಕೊಂಡಿವಿ. ದುಃಖ ಅಂದರೆ ಇದು ಹಿಂಸೆ ಅಂತ ತಿಳ್ಕೊಂಡಿದ್ದೀವಿ. ಬಾಬಾ ಅಂತಾರ, ಹಿಂಸೆ ಅಂದ್ರೇನು? ಅದರಿಂದ ಯಾರಿಗಾದರೂ ಅಶಾಂತಿ ಆಗ್ತದತ್ತಂದ್ರೆ ಅದು ಅಹಿಂಸೆ, ಹಿಂಸೆ ಅದು. ದುಃಖ ಆಗೋದು ಎದರಿಂದ? ನಾವು ಇಲ್ಲಿ ತನಕ ಏನು ತಿಳ್ಕೊಂಡಿವಿ, ಹೊಡೆದ್ರ ಕಸ್ಕೊಂಡ್ರೆ ಏನರ ಮಾಡಿದ್ರ. ನಾನು ಯಾರನ್ನು ತಿಳ್ಕೊಡ್ರಿ, ನಮ್ಮ ಲೌಕಿಕ ತಾಯಿಯನ್ನು ಕೂಡ, ತಾಯಿಯ ರೋಲ್ ನನ್ನ ಎದುರುಗಡೆ ಇದೆ. ರೋಲ್ ಹಿಂದೆ ಒಂದು ನಿರಾಕಾರ ಸತ್ತಿದೆ, ಯಾವುದು ಚೇತನ ಇದೆ. ಆ ಚೇತನ ಕಾಣದೆ ನಮ್ಮ ಮಮ್ಮಿ ನಮ್ಮವ್ವ ಅಂತ ನಾನು ಅವ್ವನ ದೇಹ, ಅವ್ವನ್ಗೆ ಆದಂಥ ತ್ರಾಸು, ಅವರಿಗಾದಂಥ ದುಃಖ ನಾನು ಭಾಳ ಕೆಟ್ಟ ಮಾಡ್ಕೋತೀನಿ ಮನಸ್ಸಿಗೆ. ಭಾವಂತರಿ ಇದು ನೀ ದುಃಖ ಕೊಟ್ಟಂಗನೆ, ಯಾಕಂದರೆ ನೀ ದೇಹ ಅಂತ ನೋಡಾಕತ್ತಿ, ದೇಹದ ವೈಬ್ರೇಷನ್ ಕಳಿಸ್ತಾ ಇದ್ದಿ. ಪಾಪ ಇವ್ರಿಗೆ ಎಷ್ಟು ಆರಾಮಿಲ್ಲಲ್ಲ, ಹೆಂಗೆ ಮಾಡಬೇಕು ಅಂದ್ಕೊಂಡು ಅವ್ರಿಗೆ ಆರಾಮಿಲ್ಲಲ್ಲ ಅಂತ ನೋವಿನ ವೈಬ್ರೇಷನ್ ರೇಡಿಯೇಟ್ ಮಾಡ್ತಾ ಇದ್ದಿ ಅಂದ್ರೆ ಏನು ಕೊಟ್ಟಂಗ? ದುಃಖನೇ ಕೊಟ್ಟಂಗ. ದುಃಖ ಕೊಡ್ತಾ ಇದ್ದಿ ಅಂತಂದ್ರೆ ಏನರ್ಥ? ಬಾಬಾ ಹೇಳ್ತಾರೆ, ಹಿಂಸೆ ಮಾಡಿದಂತೆ. तो चेक करो कि सारे दिन में किसी भी प्रकार की हिंसा तो नहीं करते. ಇಂಥ ಹಿಂಸೆ ಏನಾದರೂ ನಾವು ಇಡೀ ದಿನದೊಳಗೆ ಮಾಡ್ತಿದ್ದೀವಿ ಏನಂತ ನೋಡ್ಕೊಡ್ರಿ. ಒಂದು ವೇಳೆ ಶಬ್ದದ ಮೂಲಕ ಇನ್ನೊಬ್ಬರ ಸ್ಥಿತಿ ಅಳಗಾಡಿಸ್ತಿರತ್ತಂದ್ರೆ ಇದು ಕೂಡ ಹಿಂಸನೇ ಆಗಿದೆ. ಒಂದು ವೇಳೆ ಅಪನೆ ಸತೋಪ್ರಧಾನ ಸಂಸ್ಕಾರಗಳನ್ನು दबाकर दूसरे संस्कारों को प्रैक्टिकल में लाते हो. अंडरलाइन ಭಾಳ ಸುಂದರ ಸೂಕ್ಷ್ಮವಾದಂತಹ ಮಹಾವಾಕ್ಯ. ನಿಮ್ಮ ಸತೋಪ್ರಧಾನ ಸಂಸ್ಕಾರ ಯಾವುದು ಮೈಂಡ್ ಒಳಗದ, ಆ ಸತೋಪ್ರಧಾನ ಸಂಸ್ಕಾರಗಳನ್ನು ಮರ್ಜ್ ಮಾಡ್ಕೋತೀರಿ, ಅದನ್ನು ಮುಚ್ಚಿಟ್ಕೋತೀರಿ ಒಳಗೆ. ಯಾವುದು ಸಂಸ್ಕಾರ ಅನ್ಯ ಸಂಸ್ಕಾರ, ಯಾವುದು ದೈಹಿಕ ಸಂಸ್ಕಾರ, ನಾ ದೇಹ ಎನ್ನುವ
ಅಥವಾ ನಾನು ಕಮ್ಜೋರ್ ಎನ್ನುವಂತಹ, ನಾನು ಶ್ರೇಷ್ಠ ಎನ್ನುವ, ನಾನೆಲ್ಲರಿಗಿಂತ ಹೆಚ್ಚು ಸುಂದರ, ಹೆಚ್ಚು ಹುಷಾರ್, ಹೆಚ್ಚು ಧನವಾನ್, ಹೆಚ್ಚು ಬುದ್ಧಿಮಾನ್ ಅನ್ನುವಂಥ ಸಂಸ್ಕಾರ ಏನಿದೆಯಲ್ಲ, ಇವುಗಳನ್ನು ನೀ ಏನಾದರೂ ಪ್ರಾಕ್ಟಿಕಲ್ ಒಳಗೆ ತೊಗೊಂಬರ್ತಿ, ನಿನ್ನ ಮೂಲ ನಿರಾಕಾರ ಆತ್ಮ ಆಗಿರುವ ಸತೋಪ್ರಧಾನ ಸಂಸ್ಕಾರಗಳನ್ನು ಮುಚ್ಚಾಕ್ತಿ, ಒಳಗೆ ಮರ್ಜ್ ಮಾಡ್ತಿ, ದೇಹವಾನದ ರಾವಣನ ಸಂಸ್ಕಾರಗಳನ್ನು ಪ್ರಾಕ್ಟಿಕಲ್ ಒಳಗೆ ತರ್ತಿ ಅಂತಂದ್ರೆ ಬಾಬಾ ಹೇಳ್ತಾರೆ ಇದು ಬಹಳ ದೊಡ್ಡ ಹಿಂಸೆಯಾಗಿದೆ. ಇಸ್ಲಿಯೇ ಮಹೀನ್ತಾ ಮೇ ಜಾಕರ್ ಮಹಾನ್ ಆತ್ಮ ಕಿ ಸ್ಮೃತಿ ಸೆ ಡಬಲ್ ಅಹಿಂಸಕ್ ಬನೋ. ಅದಕ್ಕಾಗಿ ಸೂಕ್ಷ್ಮತೆಯ ಒಳಗೆ ಹೋಗಿ ಆತ್ಮಸ್ಮೃತಿಯಿಂದ ಡಬಲ್ ಅಹಿಂಸಕರು ಆಗ್ರಿ. ಸ್ಲೋಗನ್ ಸತ್ಯ ಕೆ ಸಾಥ್ ಅಸತ್ಯ ಮಿಕ್ಸ್ ಹೋತೆ ಹಿ ಖುಷಿ ಗಾಯಬ್ ಹೋ ಜಾತಿ ಹೈ. ಅಂಡರ್ಲೈನ್. ಎಷ್ಟು ಚಿಕ್ಕ ಮಹಾವಾಕ್ಯ, ಎಷ್ಟು ಅರ್ಥಗರ್ಭಿತ, ಬಹಳ ಗುಹ್ಯವಾಗಿರುವಂಥ ಮಹಾವಾಕ್ಯ. ಸತ್ಯದಲ್ಲಿ ಅಸತ್ಯ ಮಿಕ್ಸ್ ಆಯಿತು ಅಂದರೆ ಖುಷಿ ಖತಮ್ ಅಂತಾರೆ ಬಾಬಾ. ಮಾನವ ಜೀವನದ ಉದ್ದೇಶನೇ ಖುಷಿ, ಸಂತೋಷ, ಆನಂದ. ಯಾವಾಗ ಸತ್ಯದ ಜೊತೆಗೆ ಅಸತ್ಯ ಮಿಕ್ಸ್ ಆಯ್ತಿಲ್ಲೋ ಬಸ್ ನಮಗೆ ಭ್ರಮೆ ಇರ್ತದೆ, ನಾ ಸತ್ಯದೊಳಗೆ, ಸತ್ಯದ ಮಾರ್ಗದೊಳಗೆ ಹೊಂಟೀನಿ, ನಾ ಸತ್ತಿದ್ದೀನಿ, ಐ ಆಮ್ ರೈಟ್ ಅಂತ ನನಗನ್ನಿಸ್ತದ. ಆದರೆ ಖುಷಿ ಯಾಕಿಲ್ಲ ಹಂಗಾದ್ರೆ? ಯಾಕೆ ಅಸತ್ಯ ಮಿಕ್ಸ್ ಆಗಿದೆ. ಹಾಗಾದ್ರೆ ಇದರ ಅರ್ಥ, ಸೂಕ್ಷ್ಮ ಅರ್ಥ ಏನು ಅಂತ, ಸತ್ಯದಲ್ಲಿ ಅಸತ್ಯ ಮಿಕ್ಸ್ ಆಗೋದು ಅಂದರೆ, ಸತ್ಯ ಅಂದರೆ ಯಾರು? ಬ್ರಹ್ಮಕುಮಾರಿ ಅಕ್ಕೋರು ಅಲ್ಲ. ಸತ್ಯ ಅಂದರೆ ನಾನು ನಿರಾಕಾರ ಆತ್ಮ. ಸತ್ಯದಲ್ಲಿ ಅಸತ್ಯ ಮಿಕ್ಸ್ ಆಗೋದು ಅಂದರೆ ನಾನು ಬ್ರಹ್ಮಕುಮಾರಿ ಇದ್ದೀನಿ ಅಂತೀನಿ. ಬ್ರಹ್ಮಕುಮಾರಿ ಒಂದು ರೋಲ್ ಸಂಗಮ ಯುಗದಲ್ಲಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ಬಾಬಾ ಒಂದು ರೋಲ್ ಕೊಟ್ಟಿದ್ದಾರೆ. ಯೋಗಿ ಆಗುವ, ಬ್ರಹ್ಮಕುಮಾರ್ ಆಗುವ, ಬ್ರಹ್ಮಕುಮಾರಿ ಆಗುವ ರೋಲನ್ನೇ ನಾ ಅಂತ ತಿಳ್ಕೊತೀನತ್ತಂದ್ರೆ ಸತ್ಯ. ಆ್ಯಕ್ಚುಲಿ ಸತ್ಯ ಏನದ? ನಾ ರೋಲ್ ಅಲ್ಲ, ಶರೀರ ಅಲ್ಲ, ಸೂಕ್ಷ್ಮ ಶರೀರನೂ ಅಲ್ಲ, ನಾ ಅಷ್ಟು ನಿರಾಕಾರ ಸತ್ಯ ಆತ್ಮ ಕಾನ್ಷಿಯಸ್ ಇದ್ದೀನಿ. ಅದ್ರ ಜೊತೆಯಲ್ಲಿ ನಾನು ಅಕ್ಕೋರು ಇದ್ದೀನಿ, ಬಿ ಕೆ ಇದ್ದೀನಿ, ಬ್ರಹ್ಮಕುಮಾರಿ ಇದ್ದೀನಿ, ತಪಸ್ವಿನಿ ಇದ್ದೀನಿ ಅಂತ ಈ ಅಸತ್ಯವನ್ನು, ನಾಟಕದ ಪಾತ್ರವನ್ನು ನನ್ನ ಈ ಸ್ಮೃತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನತ್ತಂದ್ರೆ ಬಾಬಾ ಹೇಳ್ತಾರೆ ಖುಷಿ ಸಮಾಪ್ತ ಅಂತಾರೆ ಬಾಬಾ. ಖುಷಿಯಿಂದಿರಾಕ ಸಾಧ್ಯನೇ ಇಲ್ಲ. ಯಾಕೆ? ಸತ್ಯ ಖುಷಿ ಕೇವಲ ಸತ್ಯದಲ್ಲಿ ಸ್ಥಿತ ಆಗೋದ್ರಿಂದ ಮಾತ್ರ ಇದೆ. ಸತ್ಯ ಯಾವುದು? ನಾ ನಿರಾಕಾರ ಆತ್ಮ, ಬಾಕಿ ಎಲ್ಲವೂ ಡ್ರಾಮಾ. अव्यक्त इशारे महान बनने के लिए मधुरता और नम्रता का गुण धारण करो. आपका एक एक बोल अलौकिक हो. ನಿಮ್ಮ ಪ್ರತಿ ಮಾತು ಅಲೌಕಿಕವಾಗಿರಲಿ ಅಂತಾರೆ ಬಾಬಾ. ಫರಿಸ್ತೆ ಸಮಾನಿರಲಿ, ಪ್ರತಿ ಮಾತು ಮಧುರಿರಲಿ. ಇಸ್ ಬಾತ್ ಪರ್ ಈಗ ಅಂಡರ್ಲೈನ್ ಮಾಡ್ಕೊಳ್ರಿ, ಯಾಕಂದರೆ ನಿಮ್ಮ ಮಾತು ಪ್ರತ್ಯಕ್ಷ ಆಗೋ ಇವೆ. तो अभी तक वाणी की शक्ति व्यर्थ जा रही है, इसीलिए वाणी में जो बाबा को प्रत्यक्ष करने का जोहर या शक्ति होनी चाहिए वह कम है. ಬಾಬಾ ಅಂತಾರೆ ನಿಮ್ಮ ವಾಣಿಯಿಂದ ಪರಮಾತ್ಮನ ಪ್ರತ್ಯಕ್ಷ ಮಾಡಬೇಕಾಗಿದೆ. ಆದರೆ ವಾಣಿಯಲ್ಲಿ ಮಧುರತೆ ಇಲ್ಲದ ಕಾರಣದಿಂದ ನೀವು ಎಷ್ಟು ಮಾತಾಡಿದ್ರು, ಎಷ್ಟು ಭಾಷಣ ಮಾಡಿದ್ರು ನಿಮ್ಮ ಶಕ್ತಿ ವ್ಯರ್ಥ ಆಗಿ ಹೊಂಟಿದೆ. ಅದಕ್ಕೆ ಆ ಶಕ್ತಿ, ಆ ಸಮಯ ಉಳಿಬೇಕು ಅಂತಂದ್ರೆ ಬಾಬಾ ಹೇಳ್ತಾರ ಈಗ ವಹ ಕಮ್ ಹೇ ವಾಚಾಕೋ ವ್ಯರ್ಥ ಸೆ ಬಚಾವು. ವ್ಯರ್ಥ ಮಾತಾಡೋದನ್ನು ಬಂದ್ ಮಾಡ್ರಿ ಅಂತಾರೆ ಬಾಬಾ. ನಾವು ಪರಮಾತ್ಮನ ಸಂದೇಶ ಕೊಟ್ಟಿದ್ದು, ಈ ಬಾಯಿಯಿಂದ ಭಗವಂತನ ಸಂದೇಶ ಕೊಟ್ಟಿದ್ದು, ಪರಮಾತ್ಮನ ಮಹಿಮೆ ಮಾಡಿದ್ದು, ಪರಮಾತ್ಮನ ಜೊತೆಗಿನ ಅನುಭವವನ್ನು ಶೇರ್ ಮಾಡಿದ್ದು ಕಮ್ಮದ ನಮ್ಮ ಜೀವನದೊಳಗೆ. ಬರೀ ದೇಹಕ್ಕೆ ಸಂಬಂಧಪಟ್ಟಂಥ ದೇಹದ ಪ್ರಪಂಚ ಸಂಬಂಧಿಕರ ಬಗ್ಗೆ ಮಾತನಾಡುವ ಮಾತೇ ಹೆಚ್ಚಿದೆ. ಅದಕ್ಕೆ ಬಾಬಾ ಅಂತಾರೆ ಸಂಗಮ ಯುಗದ ಶ್ರೇಷ್ಠ ಜೀವನದಲ್ಲಿ ಲೌಕಿಕದ ಪ್ರಪಂಚಿಕ ಮಾತುಗಳನ್ನು ಆಡ್ತಿರತ್ತಂದ್ರೆ ಈ ಮುಖದಿಂದ ಭಗವಂತನ ಪ್ರತ್ಯಕ್ಷ ಮಾಡೋಕ್ಕೆ ಆಗೋದಿಲ್ಲ ಅಂತ. ಆ ಶಕ್ತಿ ಬರುವುದಿಲ್ಲ ಅಂತ. ಅದಕ್ಕೆ ಈ ವಾಚಾ ಶಕ್ತಿಯನ್ನು ಕಮ್ಮಿ ಯೂಸ್ ಮಾಡ್ರಿ ಅಂತಾರೆ ಬಾಬಾ. ಆವಾಗ ಪರಮಾತ್ಮನ ಒಂದು ಆವಾಜ್, ಭಗವಂತನ ಸತ್ಯ ಮಹಿಮೆಯನ್ನು ಸಾರಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ಸತೋ ಪ್ರಧಾನ್ ಆತ್ಮ, ನನ್ನ ಸತೋ ಪ್ರಧಾನ ಸ್ಥಿತಿಯಲ್ಲಿ ಸ್ಥಿತಾಗಿ ಸತ್ಯದ ಅನುಭವ ಮಾಡುತ್ತಾ ಈ ಅಸತ್ಯ ಪ್ರಪಂಚವನ್ನು, ಅಸತ್ಯ ದೇಹದ ಸಂಸಾರವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ನನ್ನ ಸತ್ಯದ ಸಂಸ್ಕಾರವಾಗಿವೆ, ಸತೋ ಪ್ರಧಾನ ಸಂಸ್ಕಾರಗಳಾಗಿವೆ.
ಸತ್ಯ ಪ್ರೇಮ, ಸತ್ಯ ವಿಶ್ವಾಸ, ಸದಾ ಆನಂದ, ಸದಾ ಭರ್ಪೂರತೆ, ಸದಾ ಧೈರ್ಯ. ಆದರೆ ಇವು ಮಾನವ ಜೀವನದೊಳಗ ಮರ್ಜ್ ಆಗಿ ಹೋಗಿ ಮಾನವ ಜೀವನದ ಅರ್ಥಾತ್ ಪಾತ್ರದಲ್ಲಿರುವ ಸಂಸ್ಕಾರಗಳನ್ನೇ ನಾನು ನನ್ನ ಸಂಸ್ಕಾರಗಳೆಂದು ತಿಳಿದಿದ್ದೆ. ಚೀರಾಡುವ, ಚಿಂತೆ ಮಾಡುವ, ದುಃಖಿಯಾಗುವ, ಮನಸ್ಸಿಗೆ ಹಚ್ಚಿಕೊಳ್ಳುವಂತಹ ಅನೇಕ ರೀತಿಯ ದೈಹಿಕ ಸಂಸ್ಕಾರಗಳನ್ನೇ ನನ್ನದೆಂದು ತಿಳಿದು ದುಃಖ, ಅಶಾಂತಿಯ ಅನುಭವ ಮಾಡುತ್ತಿದ್ದೆ. ಈಗ ಪರಮಾತ್ಮ ತಂದೆಯ ಸತ್ಯ ಜ್ಞಾನವನ್ನು ಅರಿತ ನಾನು ಈಗ ಆ ಎಲ್ಲ ಸಂಸ್ಕಾರಗಳನ್ನು ಸಾಕ್ಷಿಯಾಗಿ ನೋಡ್ತಾ ನನ್ನ ಸತೋ ಪ್ರಧಾನ್ ಶಾಂತಿಯ ಸುಖದ ಸ್ಥಿತಿಯಲ್ಲಿ ಸ್ಥಿತವಾಗಿ ವಿಶ್ವಕ್ಕೆ ಶಾಂತಿಯ ತರಂಗಗಳನ್ನು ಹರಡಿಸುತ್ತಿರುವೆನು. ಓಂ ಶಾಂತಿ.